ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಒಂದು ಸಣ್ಣ ಮಳೆ ಸುರಿದಿದ್ದಕ್ಕೆ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಪ್ರವಾಹ ಬಂದು ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿತ್ತು. ನಮ್ಮ DCM ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಅವರ ಬ್ರ್ಯಾಂಡ್ ಬೆಂಗಳೂರು ಹೆಂಗಿರುತ್ತಪ್ಪ ಅಂದ್ರೆ ಒಂದು ಸಣ್ಣ ಮಳೆ ಸುರಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ವೆನ್ನಿಸ್ ತೋರಿಸ್ತಾರೆ. ಬೋಟಲ್ಲಿ ಹೋಗಿ ಎಲ್ಲರಿಗೂ ಒಂದು ಫೋಟೋ ತೆಗೆದು ಹಾಕಿ ಎಲ್ಲೆಲ್ಲಿ ಕಳೆದ ಬಾರಿ ಮಳೆ ಸುರಿದಾಗ ನಡೆದಂತ ಪ್ರವಾಹ ಜಾಗಗಳಿದೆ ಅದೇ ಸ್ಪಾಟ್ ತಿರ್ಗಾ ಈ ಬಾರಿನ ಮಳೆ ನುಗ್ಗಿ ಎಲ್ಲಾ ಮನೆಗಳಿಗೆ ನುಗ್ಗಿ ಹಾನಿಯನ್ನ ಮಾಡಿದೆ. ಈ ಬ್ರ್ಯಾಂಡ್ ಬೆಂಗಳೂರು ನಮಗ್ ಬೇಡ. ಆದ್ರಿಂದ ನಾಳೆ ಒಂದು ಬೃಹತ್ತಾದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಯಾಕಂದ್ರೆ ಒಂದು ಪಾಟೋಲ್ ಮುಚ್ಚೋದಕ್ಕೂ ದುಡ್ಡಿಲ್ಲ, ಒಂದು ಹೊಸ ರೋಡ್ ಹಾಕಕ್ಕೂ ದುಡ್ಡಿಲ್ಲ, ಒಂದು ಉದ್ಘಾಟನೆ ಆಗಿಲ್ಲ, ಒಂದು ಶಂಕುಸ್ಥಾಪನೆ ಆಗಿಲ್ಲ ಈ ಸರ್ಕಾರ ಬಂದಾಗ್ಲಿಂದ. ಬರೀ ಇವ್ರು ಹೇಳೋದು ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಯಾವುದನ್ನೂ ಮಾಡದಿರಂತ ಈ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾಳೆ ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರಿನ ಎಲ್ಲಾ ಶಾಸಕರು, ಎಲ್ಲ ಸಂಸದರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಫ್ರೀಡಂ ಪಾರ್ಕ್ ಅಲ್ಲಿ 11 ಗಂಟೆಗೆ ಒಂದು ಬೃಹತ್ತಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ಒಂದು ಮೆಮೊರಾಂಡಮ್ ಅನ್ನ ತಗೊಂಡೋಗಿ ನಮ್ಮ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗೂ ಒಂದು ಮೆಮೊರಾಂಡಮ್ ಕೊಡುವಂತ ಚಿಂತನೆ ನಡೆದಿದೆ. ಈ ಪ್ರತಿಭಟನೆಯಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರು, ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಭಾಗವಹಿಸಿ ನಾಳೆ ಒಂದು ದೊಡ್ಡ ಕಾರ್ಯಕ್ರಮ, ದೊಡ್ಡ ಪ್ರತಿಭಟನೆ ಮಾಡಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಇಲ್ಲ, ರಾಜ್ಯಪಾಲರಿಗಿಲ್ಲ, ಇದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗೆ ನಾವು ಕೊಡಬೇಕಂತ ಅನ್ಕೊಂಡಿದ್ವಿ. ಇನ್ನೇನೋ ನಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರ ಜೊತೆ ಚರ್ಚೆ ಮಾಡಿ ರಾಜ್ಯಪಾಲರಿಗೂ ಮನವಿ ಕೊಡಬೇಕಂದ್ರೆ ಅದನ್ನು ಕೊಡುವಂತ ಚಿಂತನೆ ಮಾಡ್ತೀವಿ. ಅವರು ಸೇರಿ ಅವ್ರನ್ನ ಸೇರಿಸ್ಕೊಂಡೆ ಇನ್ ಮುಂದಕ್ಕೆ ಎಲ್ಲಾ ಹೋರಾಟಗಳು ನಮ್ದು ಒಂದೇ. ಕಾಂಗ್ರೆಸ್ ವಿರುದ್ಧ ಹೋರಾಟ, ಅಭಿವೃದ್ಧಿಯನ್ನ ಮಾಡದೇ ಇರುವಂತ ಸರ್ಕಾರದ ವಿರುದ್ಧ ಹೋರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.